ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ SCP-TSP ಹಣವನ್ನು ಆ ಜನಾಂಗ ವಾಸ ಮಾಡದೆ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಟಿಮೇಟ್ ಪ್ರಕಾರ ಅಲ್ಲಿ CC ರಸ್ತೆ ಆಗಲಿಲ್ಲ. ನನಗೆ ಗೊತ್ತಿದ್ದಂಗೆ 7-8 ಇಂಚ್ ಹಾಕಬೇಕಾಗಿತ್ತು. ಅಲ್ಲಿ 1 ಇಂಚು 1.5 ಇಂಚು ಕಾಂಕ್ರೀಟ್ ಹಾಕಿದ್ದಾರೆ. ಅದಕ್ಕೂ ಕ್ಯೂರಿಂಗ್ ಇಲ್ಲ, ಪ್ರೊಫೆಷನಲ್ ಸರಿ ಇಲ್ಲ, ಎಲ್ಲ ಆಗಲೇ ಬಿರುಕು ಬಿಟ್ಕೊಂಡು ಎದ್ದೋಗಿದೆ. ನೀವು ಈಗಾಗಲೇ ಆಲ್ರೆಡಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಿ. ಅಲ್ಲೆಲ್ಲ ನೋಡ್ತಾ ಇದ್ರೆ ಗ್ರಾಮಸ್ಥರಿಗೆ ನೊಂದು ಇವತ್ತು ಬಹಿರಂಗವಾಗಿ ಬೀದಿಗಿಳಿದು ಇದು ಎಲ್ಲರ ಗಮನಕ್ಕೆ ತರಬೇಕು. ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದೆ, ಎಲ್ಲರೂ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ ದುರುಪಯೋಗ ಆಗಬಾರ್ದು, ಅದು ಯಾವ್ಯಾವ ವರ್ಗಕ್ಕೆ ಸೇರಬೇಕು ಅದಕ್ಕೆ ಸೇರಬೇಕಾಗಿರೋದನ್ನು ಸೇರಿಸಲಿಲ್ಲ. ಇಲ್ಲಿ ಅಕ್ರಮ ಸಾರ್ವಜನಿಕ ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ದೂರು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಅದು ನಿಜ ಅನ್ನಿಸ್ತು. ನಾವು ನೋಡಿದ್ವಿ, ನೀವು ನೋಡಿದಿರಿ. ನಾನು ತಕ್ಷಣ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದೆ. ಅವರು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಹಣ ಅಂತ ಒಪ್ಕೊಂಡಿದ್ದಾರೆ. ಎಸ್ಟಿಮೇಟು ತಗೊಂಬಂದು ನಾವು ಕೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ನಮ್ಗೆ ತಂದು ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗಿನ್ನೂ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಸರ್ಕಾರ SC/ST ಹಣ ಸುಮಾರು ಕಳೆದ 3 ವರ್ಷಗಳಿಂದ 40-45 ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಅವ್ರು ಕೊಟ್ಟಂಥ ಗ್ಯಾರಂಟಿಗಳು ಡೈವರ್ಟ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಇಡೀ ದೇಶ ನೋಡ್ತಾ ಇದೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ರಾಜ್ಯದಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ದೀವಿ. SC/ST ಹಣ ಅವ್ರಿಗೆ ಮೀಸಲಿಡಬೇಕು, ಅವ್ರಿಗೊಂದು ಅಸೆಟ್ ಕ್ರಿಯೇಟ್ ಆಗಬೇಕು, ಆ ಮೂಲಕ ಅವರ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂತೇಳಿ ನಾವು ಅನೇಕ ಬಾರಿ ನಮ್ಮ ಪಕ್ಷದ ವತಿಯಿಂದ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ಸರ್ಕಾರ ಅದನ್ನು ಯಾವುದಕ್ಕೂ ಕೂಡ ಕಿವಿಗೊಡದೆ ಆ ಕಡೆ ಗಮನ ಹರಿಸದೆ ರಾಜಾರೋಷವಾಗಿ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಮಾಡಲಿ, ಅದೊಂದು ಕಡೆ ನಮ್ಮ ಹೋರಾಟ ಆದರೆ ಅಲ್ಲಿ ಸ್ವಲ್ಪ ಹಣ ತರ್ತಾ ಇದ್ದಾರೆ ಇವತ್ತು. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ. ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗೆ ಆಗಿದ್ದ ಸಂದರ್ಭದಲ್ಲಿ ಕೊಟ್ಟಂಥ ಗ್ಯಾರಂಟಿ 55,000 ಕೋಟಿ, ಈಗ ಬಂದಂಥ ಮುಖ್ಯಮಂತ್ರಿ ಕೊಟ್ಟಿರೋ ಸುಮಾರು 40,000 ಕೋಟಿ ಆಗಿದೆ. ಒಟ್ಟು ಹತ್ತತ್ರ 1 ಲಕ್ಷ ಕೋಟಿ ಬೇಕು. ಎಲ್ಲಿದೆ ಅಲ್ಲಿ? ಇಲ್ಲ. ಆದರೂ ಅಲ್ಲಿ ಸ್ವಲ್ಪ ಇರ್ತಕ್ಕಂಥ ಹಣನ ತಂದು ಈ ರೀತಿ ಯಾರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹಣವನ್ನು ಅವ್ರಿಗೆ ಉಪಯೋಗ ಮಾಡದೆ ಬೇರೆ ಕಡೆ ಅದನ್ನು ಡೈವರ್ಟ್ ಮಾಡಿ ಅವ್ರ ಇಚ್ಛಾನುಸಾರ ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಹಾಗಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಕಾಲೋನಿ ಅಭಿವೃದ್ಧಿಗೆ ಅವರ ಯೋಗಕ್ಷೇಮಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ಈ ರೀತಿ ಪೋಲ್ ಮಾಡಿದ್ರೆ ಹಂಗಾದ್ರೆ ಅವ್ರ ವಿರುದ್ಧ ಯಾವ ಕೇಸ್ ಹಾಕಬೇಕು ಅಂತೇಳಿ ಸಾರ್ವಜನಿಕರು ತೀರ್ಮಾನ ಮಾಡಬೇಕು. ಇದು ಹಗಲು ದರೋಡೆ ಆಗ್ತಾ ಇದೆ. ಈ ಸರ್ಕಾರ ಬಂದಾದ ಮೇಲೆ ಈ ಕ್ಷೇತ್ರದಲ್ಲಿ ಶಾಸಕರು ಎಷ್ಟರ ಮಟ್ಟಿಗೆ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥವ್ರು ಅವರೇ ಈ ಜನಾಂಗದವರು, ಅವ್ರಿಗೆ ಇಷ್ಟು ಕನಿಕರ ಕಾಳಜಿ ಇಲ್ಲ ಅಂತ ಹೇಳಿದಾಗ ಮತ್ತೆ ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಇನ್ಯಾರು ಉಪಯೋಗ ಕೆಲಸ ಮಾಡ್ತಕ್ಕಂಥದ್ದು? ಯಾರನ್ನ ಮೆಚ್ಚಿಸೋಕ್ಕೆ ಹೇಳ್ರಿ? ಅಧಿಕಾರ ಶಾಶ್ವತ ಏನು? ಅದೊಂದು. ಇಲ್ಲಿ ನೋಡಿ, ನಾವು ನಿಂತ್ಕೊಂಡು ಇದು ನೋಡ್ತಾ ಇದ್ದೀವಿ. ಈ ಜಾಗ, ಈ ಮಾವಿನ ತೋಪು ಇರ್ತಕ್ಕಂಥದ್ದು ಇದೆಲ್ಲ ನಾನು ಶಾಸಕರಾಗಿದ್ದಾಗ, ನಮ್ಮ ತಾಯಿಯವರು ಶಾಸಕರಿದ್ದಾಗ ಗ್ರಾಮಸ್ಥರು ಎಲ್ಲರೂ ಕೂಡ, ನಮ್ಮ ಮುಖಂಡರು ಮಂಜುನಾಥವರು, ರಾಮಣ್ಣವರು, ನಾಗಪ್ಪಣ್ಣವರು, ಇನ್ನೂ ಅನೇಕ ಜನ ಮುಖಂಡರುಗಳು, ನಮ್ಮ ಆನಂದವರು, ಇವರೆಲ್ಲರೂ ಹೋರಾಟ ಮಾಡಿ ಕೋರ್ಟ್ಗಳು ಸುತ್ತಿ ಸಾರ್ವಜನಿಕ ಉಪಯೋಗಕ್ಕೆ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತೇಳಿ 3 ಎಕರೆ 5 ಗುಂಟೆ ಜಾಗ ಇದು. ಅದರಲ್ಲಿ ನಮ್ಮ ಬಾಬು ಇಲ್ಲಿದ್ದಾರೆ, ನಮ್ಮ ಮುಖಂಡರು ದೊಡ್ಡ ಮನಸ್ಸು ಮಾಡಿ ಅವರಿದ್ದಂಥ ಪೊಸಿಷನಲ್ಲಿ ನಮಗೆ ಸಬ್ಸ್ಟೇಷನ್ ಮಾಡೋಕ್ಕೆ ಬಿಟ್ಕೊಟ್ರು. ಈ ಭಾಗದಲ್ಲಿ ಎಲ್ಲೂ ಸಬ್ಸ್ಟೇಷನ್ ಇರಲಿಲ್ಲ. ದೊಡ್ಡ ಬೇಡಿಕೆ 5-6 ಪಂಚಾಯತಿಯವರು. ನಾವು ಅವ್ರನ್ನ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಬಿಟ್ಕೊಟ್ರು ಸಾರ್ವಜನಿಕ ಉಪಯೋಗಕ್ಕೆ. ಇವತ್ತು ಅದು ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಇನ್ನು ಉಳಿದ ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಆಗಬೇಕಲ್ಲ. 2 ಎಕರೆ 5 ಗುಂಟೆ ಏನಾಗಿದೆ? 10 ಸೈಟ್ ಮಾಡ್ಕೊಂಡಿದ್ದಾರೆ ಒಬ್ಬನೇ. ಇದರಲ್ಲಿದೆ ದಾಖಲೆಗಳು ನೋಡ್ರಿ. ಇದು ಯಾರು ಕೊಟ್ಟಿದ್ದು? ಸೀಲ್ ನಮ್ದ? ಈ ಫಾರ್ಮೆಟ್ ನಮ್ದೇನಲ್ಲ. ಈ ಪಂಚಾಯತಿನಲ್ಲಿರ್ತಕ್ಕಂಥ PDO ಮತ್ತು ಗ್ರಾಮ ಸಹಾಯಕರು ಯಾರು ಇದ್ದಾರೋ ಗೊತ್ತಿಲ್ಲ. ಇದಕ್ಕೆ ಯಾರ್ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಈ ರೀತಿ ಅಕ್ರಮವಾಗಿ ಡಿಮ್ಯಾಂಡ್ ರಿಜಿಸ್ಟ್ರಲ್ಲೂ ಬರೆಯೋಕ್ಕೆ ಅಧಿಕಾರ ಇಲ್ಲ ಅವರಿಗೆ. ನನಗನ್ಸುತ್ತೆ 2015 ಮುಂಚೆ ಇತ್ತೇನೋ, ಅಲ್ಲಿಂದ ಈಚೆಗೆ ಯಾವುದೂ ಇಲ್ಲ ಅಂತ ಕಾಣ್ತದೆ. ಆದರೆ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಬರೆಯೋಕ್ಕೆ ಅಧಿಕಾರ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಠಾಣಾ ಜಾಗವನ್ನು 180 ಈ ರೀತಿ 10 ಸೈಟ್ಗಳನ್ನು ಒಬ್ಬರೇ ಮಾಡ್ಕೊಂಡಿದ್ದಾನೆ. ಇವ್ನು ಯಾರು? ಈ ಊರಿಗೇನ ಏನು ದೊಡ್ಡ ಪಟೇಲನ? ಯಾವನ್ರಿ ಇವನಿಗೂ 10 ಸೈಟ್ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟವರು? ಹಂಗಾದ್ರೆ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇದನ್ನ ಯಾರು ಕೇಳಬಾರ್ದಾ? ಗ್ರಾಮಸ್ಥರು ಉಪಯೋಗಕ್ಕೆ ಬೇಕು, ನಿರಾಶ್ರಿತರಿಗೆ ನಿವೇಶನ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ
ಅಲ್ಲಿ PDOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, EOನ ಕೋರ್ಟ್ಗೆ ಅಟೆಂಡ್ ಮಾಡಿಸಲ್ಲ, ಅಲ್ಲಿ ಆಬ್ಸೆಂಟ್ ಆಗೋದು. ಇಲ್ಲಿ ಯಾರಿಗೆ ಅನುಕೂಲ ಆಗಬೇಕಂತ ಉದ್ದೇಶ ಇತ್ತು ಅಲ್ಲಿ ಆಬ್ಸೆಂಟ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ಡಿಗ್ರಿ ಆಗೇ ಆಗುತ್ತೆ. ಹೋಗ್ಲಿಲ್ಲ. ಅಧಿಕಾರಿಗಳು ಬೇಕಂತಲೇನೆ ಕೋರ್ಟ್ಗೆ ಹಾಜರಾಗದೆ ಡಿಗ್ರಿ ಆಗಿದೆ ಅಂದಮೇಲೆ ಇದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಹೊಣೆ ಅಂತೇಳಿ ನಾನು ಹೇಳ್ತೀನಿ. ಮಾಡ್ಲಿ, ನಾನು ಕೇಳ್ತಾ ಇರೋದು ತಪ್ಪ? ನನಗೆ ಕೇಳ್ತಾ ಇದ್ದೀನ ಇಲ್ಲ ನಮ್ಮ ಮುಖಂಡ್ರಿಗೆ ಒಂದು 10 ಎಕರೆ ಯಾರನ್ನ ಬರ್ಕೊಡಂತ ಬಂದಿದ್ದೀನ ನಾನು? ಜನರಿಗೆ ಉಪಯೋಗ ಆಗಲಿ. 2 ಎಕರೆ 5 ಕುಂಟೆ ನೀವು 20-30 ಸೈಟ್ ಕೊಟ್ಟರು 100 ಜನ 150 ಜನಕ್ಕೆ ಇಲ್ಲಿ ಮನೆಗಳಾಗ್ತದೆ. ಯಾರಿಗೆ ಮನೆ ಇಲ್ವೋ ಅವ್ರಿಗೆ ಮನೆ ಆಗತ್ತೆ, ಬದುಕ್ತಾರೆ. ಸೂರು ಇಲ್ದವ್ರು ಸೂರಾಗತ್ತೆ. ಇದು ಮಾಡ್ಬೇಕಾಗಿರೋ ಕೆಲಸ. ಒಬ್ಬನಿಗೆ 10 ಸೈಟು 180 ಕೊಟ್ಬಿಟ್ರೆ ಏನ್ರಿ ಇದು? ಯಾರ್ದಿದು? ಸರ್ಕಾರದ ಆಸ್ತಿ. ಗ್ರಾಮಠಾಣ ಸಮುದಾಯ ಭವನ ಕಟ್ಟಿದ್ದೀರಾ, ಸ್ಕೂಲ್ ಕಟ್ಟಿದ್ದೀರಾ, ಆಸ್ಪತ್ರೆ ಕಟ್ಟಿದ್ದೀರಾ, ಇಲ್ಲ ಮಕ್ಕಳ ಆಟ ಆಡೋಕ್ಕೆ ಮೈದಾನ ಏನ ಮಾಡಿದ್ದೀರಾ? ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು. ಈ ಆಸ್ತಿನ ನುಂಗಿ ನೀರು ಕುಡಿಯೋದಕ್ಕೆ ಇದಕ್ಕೆ ಮೂಲ ಕಾರಣಕರ್ತರು ಈ ಕ್ಷೇತ್ರದ ಶಾಸಕರು. ನಾನಲ್ಲ ಅಂತ ಹೇಳಿದ್ರೆ ಕೂಡಲೇ ಅಧಿಕಾರಿಗಳನ್ನ ಕೋರ್ಟ್ಗೆ ಹಾಜರು ಮಾಡಕ್ಕೆ ಹೇಳ್ರಿ. ಹೋಗ್ಲಿ, ಸರ್ಕಾರದ ಆಸ್ತಿಯನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕಂತೇಳಿ ವಾದ ಮಾಡಿ ಈ ಕ್ಷೇತ್ರದ ಶಾಸಕರು ಇದನ್ನು ಉಳಿಸ್ಲಿ. ಆವಾಗ ಅವರು ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈ ವಿಷಯದ ಬಗ್ಗೆ ನಾನು ಒಪ್ಕೊಳ್ತೀನಿ. ಇದೊಂದು ಸವಾಲು ಶಾಸಕರಿಗೆ. ಯಾರು ಕೇಳಲ್ಲ, ಮಾಡಲ್ಲ. ಈ ಕ್ಷೇತ್ರದಲ್ಲಿ ಆಳೂರನ್ಗೆ ಉಳಿದೋನೆ ಗೌಡ ಅಂತ ಹೇಳ್ಬಿಟ್ಟು ಇಷ್ಟ ಬಂದ ಸರ್ಕಾರ ಅಧಿಕಾರ ಮಾಡ್ತೀರಿ. ಇಲ್ಲಿ ಯಾರು ಕೇಳಲೇಬಾರ್ದಾ? ಅವ್ರನ್ನ ಕೇಳಿದ್ರೆ ಅವ್ರನ್ನ ಫೋನ್ಗಳು ಮಾಡಿ, ಕೋಲಾರಿಂದ ಫೋನ್ಗಳು, ದೌರ್ಜನ್ಯ. ಏನ್ ಮಾಡ್ತೀರಿ, ಹೆಂಗ್ ಮಾಡ್ತೀರಿ? ಕೆಲವು ಮೀಡಿಯಾದವರು ಇರುವಂತಹ ವಿಷಯಗಳನ್ನ ಸಾರ್ವಜನಿಕವಾಗಿ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅವ್ರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಮಾಡೋದು. ನೀನ್ ಹೆಂಗ್ ಟೆಲಿಕಾಸ್ಟ್ ಮಾಡ್ತೀಯಾ, ಹೆಂಗೆ ಅದನ್ನ ವೈರಲ್ ಮಾಡ್ತೀಯ ಅಂತೇಳಿ ಅವ್ರೇನು ಅವ್ರ ಮನೆಯಿಂದ ಮಾಡ್ತಾವ್ರೆ, ಅವ್ರ ಸ್ವಂತಕ್ಕೆ ಮಾಡ್ಕೊಂತವ್ರೆ. ಹಂಗಾದ್ರೆ ಇದು ಅನ್ಯಾಯ ಅಲ್ವಾ? ಅಲ್ಲಿ ರಸ್ತೆ ಹಾಕಿರೋದು ಅನ್ಯಾಯ ಅಲ್ವಾ? ಈ ರೀತಿ ಎಲ್ಲ ಪಂಚಾಯತಿಲಿ ಆಗಿದೆ. ಇದಿಷ್ಟೇ ಅಲ್ಲ, ಇಡೀ ಕ್ಷೇತ್ರದಲ್ಲಿ 100 ಕೋಟಿ ಅಕ್ರಮ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತೀವಿ, ದಾಖಲೆ ಸಮೇತ. ಸುಮ್ಮನೆ ನಾವು ದಿನ ಮೈಕ್ ಹಿಡ್ಕೊಂಡು ನಿಮ್ಮ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಜನರ ಪರವಾಗಿ ಕೆಲಸ ಮಾಡ್ತೀವಿ. ಎಲ್ಲಿ ಅಕ್ರಮ ಆಗಿದೆಯೋ, ಎಲ್ಲಿ ಜನರಿಗೆ ಅನ್ಯಾಯ ಆಗಿದೆಯೋ ಅಲ್ಲಿ BJPಯವರು ಇರ್ತಾರೆ, BJP ಕಾರ್ಯಕರ್ತರು ಇರ್ತಾರೆ. ಯಾರು ಕೇಳೋದಿಲ್ಲ ಅಂತೇಳಿ ನೀವೇನು ತಿಳ್ಕೊಳಕ್ ಹೋಗ್ಬೇಡಿ. ನೀವು ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳ ದಾಖಲೆಗಳನ್ನ ನಾವು ಕ್ರೋಢೀಕರಣ ಮಾಡ್ತಾ ಇದ್ದೀವಿ. ಜನರ ಬಳಿ ಎತ್ಕೊಂಡು ಹೋಗ್ತೀವಿ. ನಾವ್ ಹೇಳ್ತೀವಿ ಸ್ವಾಮಿ, ಕಾಂಗ್ರೆಸ್ ಮುಖಂಡಗಳನ್ನೇ ಕೇಳ್ತೀವಿ, ನೀವು ರಾತ್ರಿ ಆಗಲು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ತಿರಲ್ಲ, ನಿಮ್ಗೆ ನ್ಯಾಯ ಸಿಗ್ತಾ ಇದೆಯಾ ಅಂತ ನಾನು ಕೇಳ್ತೀನಿ. ಒಬ್ಬ BJP ಮುಖಂಡನಾಗಿ ಸಿಗ್ತಾ ಇದೆಯಾ? ನೀವು ಹೋಗ್ಬೇಕು ಅಲ್ಲಿಗೆ, ಕೋಲಾರಕ್ಕೆ. ಎಂತ ದುರ್ದೈವ ರೀ ನಮ್ಮ ಕ್ಷೇತ್ರಕ್ಕೆ. ಆದ್ರೆ ನಾವು ನಮ್ಮ ತಾಯಿಯವರು ಶಾಸಕರಾಗಿದ್ದಾಗ ಬಂಗಾರಪೇಟೆಗೆ, ಕೋಲಾರ್ಗೆ, ಮುಳಬಾಗಿಲಿಗೆ, ಶ್ರೀನಿವಾಸಪುರಕ್ಕೆ, ಮಾಲೂರಿಗೆಲ್ಲ ನಾವು ಹೋಗಿ, ನೀವು ಲೆಟ್ರೇಟ್ಗೆ ಕೆಲ್ಸಗಳಿಗೆ ಹೋಗಿ ಕಾಯ್ತಾ ಇದ್ರಿ ನೀವು? ನಾವು ಯಾವತ್ತೂ ಆ ರೀತಿ ತೊಂದರೆ ಮಾಡಲಿಲ್ಲ. ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ. ಆದ್ರೆ ನೀವು ಏಕಪಕ್ಷೀಯವಾಗಿ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಕೆಲಸ ಮಾಡಬೇಕು. ಅದು ಇಚ್ಛಾನುಸಾರ ನಿಮ್ಗೇನು ಅನ್ಸುತ್ತೆ ಹಂಗೆ ಮಾಡೋದು. ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಳ್ಳೋದು, ಸರ್ಕಾರದ ಹಣನ ಲೂಟಿ ಮಾಡೋದು. ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಕೂಡಲೇ ಸರ್ಕಾರದ ಆಸ್ತಿ ಉಳಿಸೋದಕ್ಕೆ ಯಾವ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಆ ಕೋರ್ಟಲ್ಲಿ ಕೇಸ್ ದಿನ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಹೋಗಿ ಅಟೆಂಡ್ ಆಗಬೇಕು. ಇರ್ತಕ್ಕಂಥ ದಾಖಲೆಗಳನ್ನು ಅಲ್ಲಿ ಕೋರ್ಟ್ಗೆ ತಿಳಿಸ್ಬೇಕು. ಕೋರ್ಟ್ಗೆ ಸರ್ಕಾರಿ ವಕೀಲರ ಮೂಲಕ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಅದನ್ನು ಮಾಡಿದೆ ನೀವು ಯಾರಿಗೋ ಒಬ್ಬನಿಗೆ ಲಾಭ ಆಗೋದಕ್ಕೆ ನೀವು ಬಿಟ್ಟಿದ್ದೀರಲ್ಲ. ಸ್ಟೇ ಆಗಿದೆ, ಆಯಿತು. ಸ್ಟೇ ಎಲ್ಲಿ ನಡೆದಿದೆ ಎಲ್ಲ ಕಡೆನೂ ದೂರುಗಳು ಬಂದಿದೆ, ಆಯ್ತಾ? ಈ ಪಂಚಾಯತಿಲಿ 50 ಲಕ್ಷನ 1 ಕೋಟಿನ ಹಾಕ್ದಂಗೆ ಇದ್ದೀರಿ ನೀವು SCP TSP ದುಡ್ಡು. ನಾವೆಲ್ಲ ಈ ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ಸರ್ಕಾರದಲ್ಲಿ ದುಡ್ಡು ರಿಸರ್ವ್ ಮಾಡ್ತಾರೆ. ಆ ದುಡ್ಡನ್ನ ತಗೊಂಬಂದು ನೀವು ಹಿಂಗೆ ಬೇಕಾಬಿಟ್ಟು ಕೆಲಸ ಮಾಡ್ತಾಯಿದ್ದೀರಿ. ಆಯಿತು, PDO ಮಾತು ಕೇಳ್ಕೊಂಡು ಮಾಡುವಾಗ ಒಂದು ಸಾರಿ ವಿಸಿಟ್ ಮಾಡಿ ಆ ಬೀದಿಯಲ್ಲಿ SC/ST ಜನಾಂಗ, ಶೋಷಿತರು ಯಾರ್ಯಾರಿದ್ದಾರೆ, ಎಷ್ಟು ಮನೆಗಳಿದೆ, ಅದರ ನಾರ್ಮ್ಸ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮಾಡ್ಬೇಕಪ್ಪ. ಏಕಾಏಕಿ ನೀವು ದುಡ್ಡನ್ನ ತಗೊಂಬಂದು ರೋಡಲ್ಲಿ ಚೆಲ್ಬಿಟ್ರೆ ಆಯ್ಕೊಂಡು ಹೋಗ್ರಿ ಅಂತ. ಯಾವಾಗ ಬರ್ತೀಯಪ್ಪ? ನಾವು ಬರ್ತೀವಿ ನೋಡೋಕ್ಕೆ. ನಾವೀಗ ಊರಲ್ಲಿದ್ದೀವಿ, ನೀವು ಮಾಡಿಸಿರೋ ಕೆಲಸ ಎಲ್ಲ ನೋಡಿದ್ವಿ. ಅಲ್ಲಿ SCಗಳು ಯಾರಿದ್ದಾರೆ ಆ ರೋಡಲ್ಲಿ? ನಾನು ಹೇಳಿದ್ ಕೇಳಪ್ಪ, ಇದು ಸರ್ಕಾರ ದುಡ್ಡು, SC/ST ದುಡ್ಡು. ಈಗಲೇ ಸರ್ಕಾರ 40,000 ಕೋಟಿ ನುಂಗಿ ನೀರು ಕುಡಿದು ಗ್ಯಾರಂಟಿಗಳು ಡೈವರ್ಟ್ ಮಾಡಿದ್ದಾರೆ. SCಗಳ ದುಡ್ಡೆಲ್ಲ ಡೈವರ್ಟ್ ಮಾಡಿ ಹಾಳಾಗಿದೆ. ಎಲ್ಲೂ ಕೂಡ ಅಭಿವೃದ್ಧಿ ಇಲ್ಲ. ಅದ್ರ ಜೊತೆಗೆ ನೀನು ಇರೋ ಸ್ವಲ್ಪ ದುಡ್ಡನ್ನು ತಗೊಂಡೋಗಿ
ನೀನು ಎಸ್ ಸಿಗಳ ಕಾಲದಲ್ಲಿ ಮಾಡಬೇಕು. ಇದು ಬೇರೆ ಕಡೆ ಎಲ್ಲ ಮಾಡಿದ್ರೆ ಯಾರು ನಿನಗೆ ಅಧಿಕಾರ ಕೊಟ್ಟವರು? PDO NOC ಏನಂತ ನೀನು ಈ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಇದೆ ಅಂತ ರೆಕಾರ್ಡ್ ಮಾಡಿದ್ರು ಮಾಡ್ಕೊಳ್ರಿ. ಬಟ್ ನಾನು ಕೇಳ್ತಿರೋದು ಪಬ್ಲಿಕ್. ಆಯ್ತು ಮೇಡಮ್. ಈಗ ಭರತ್ ಪೂರ್ತಿ ಮಾತಾಡಿ. ಈಗ ನೀನು ಎಸ್ಟಿಮೇಟ್ ಕಾಪಿ ಕೊಡು. ಬಿಲ್ ಬರೆಯೋಕ್ಕೆ ಹೋಗಬೇಡ, ಇದು ಕೆಲಸ ಆಗಿಲ್ಲ. ಊರವರೆಲ್ಲರೂ ಕೂಡ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. 2 ಇಂಚು 1.5 ಇಂಚು ಹಾಕಿದ್ದಾರೆ ಅಲ್ಲಿ ಕಾಂಕ್ರೀಟು. 6 ಇಂಚು ಗೊತ್ತು, ಯಾವುದೋ ಮೋರಿ ಪಕ್ಕದಲ್ಲಿ ಒಂದು ಸ್ವಲ್ಪ ಕಾಣಲಿ ಕಣ್ಣಿಗೆ, ನಿಮ್ಮಂಥ ಬುದ್ಧಿವಂತರು ಆಫೀಸರ್ ಬರಲಿ ನೋಡಲಿ ಅಂತ ಮಾಡಿರ್ತಾರೆ. ಬಾ, ನಾವು 10 ವರ್ಷ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು. ಬೇರೆ ಯಾರಿಗಾನ ಗೊತ್ತಿಲ್ಲದವ್ರಿಗೆ ಹೇಳಿದ್ರೆ ಕೇಳ್ತಾರೆ. ಭರತ್, ನಾನು ನಿನ್ನೆಷ್ಟು ಓದಲಿಲ್ಲ, ನಾನು ಇಂಜಿನಿಯರ್ ಅಲ್ಲ. ಆದರೂ ಈ ಜನಗಳು ಹೇಳ್ದಂಗೆ ನಾನು ಕೇಳಬೇಕಲ್ಲ, ಅದಕ್ಕೆ ನೋಡೋಕೆ ಬಂದಿದ್ದೀನಿ. ಮಾಡಿರೋದು ಕಳಪೆ ಕಾಮಗಾರಿ ಎಲ್ಲ ಬಿಟ್ಬಿಟ್ಟಿದೆ. ಈಗ ಹೋಗಿದ್ವಿ ಇಲ್ಲೇ ಊರಲ್ಲೇ ಇದ್ದೀವಿ, ಎಲ್ಲ ಬಿಟ್ಟಿದೆ. ಜೊತೆಗೆ ಎಸ್ಟಿಮೇಟ್ ಪ್ರಕಾರ ಮಾಡಲಿಲ್ಲ. ಎಸ್ಟಿಮೇಟ್ ಎಲ್ಲ ತಗೊಂಡ ಅಲ್ಲಿ ತನಕ ಬಿಲ್ಲೇನು ಬರೆಯೋಕೆ ಹೋಗಬೇಡ. ಇದು SCP TSP ದುಡ್ಡನ್ನ ನೀವು ಬೇರೆ ಕಡೆ ಡೈವರ್ಟ್ ಮಾಡಿ ಹಾಕಿದೆಯಾ. ಇದು ಅದೇನಾರ ಪ್ರೂವ್ ಆಯ್ತು ಅಂದರೆ ನೇರವಾಗಿ ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ. ನಿನ್ನ ಮೇಲೆ, ನಿಮ್ಮ AW ನಿಮ್ಮ ಡಿಪಾರ್ಟ್ಮೆಂಟ್, ನಾನು ಹೇಳೋದು ಪೂರ್ತಿ ಕೇಳು. ನಿಮ್ಮ PDO ಕೊಟ್ಟಿದ್ರು, ಸೆಕ್ರೆಟರಿ ಕೊಟ್ಟಿದ್ರು, ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಎಫೆಕ್ಟ್ ಆಗುತ್ತೆ. ಇದು ಆಟೋಮೆಟಿಕ್ ಎಫೆಕ್ಟ್ ಆಗುತ್ತೆ. ಈ ದುಡ್ಡು SCP TSP ದುಡ್ಡು ಅಂತ ನೀನೇ ಹೇಳ್ತಾ ಇದ್ದೀನಿ, ನಾನಲ್ಲ. OM ಅದೇ ತಾನೇ ಹೇಳುತ್ತೆ. ಆ OM ಪ್ರಕಾರ ನೀನು ಅಲ್ಲಿ SCP TSP ಅಂದರೆ ಆ ಜನಾಂಗ ಇರೋ ಕಡೆ ನೀನು ಇದನ್ನು ಬಳಕೆ ಮಾಡಲಿಲ್ಲ. ಯಾರೋ ಹೇಳಿದ್ರು, ಯಾರೋ ಕೊಟ್ಟರು ಅಂತ ಮಾಡಿಸ್ಬಿಟ್ಟಿದೀಯಾ. ಈ ದುಡ್ಡು ಯಾರ ದುಡ್ಡು, ಎಲ್ಲಿ ಹಾಕಬೇಕಾಗಿದ್ದು, ಯಾರು ಉಪಯೋಗಕ್ಕೆ ಹಾಕಬೇಕಾಗಿದ್ದು, ಏನಕ್ಕೆ ಬಳಸ್ತೀಯಾಗಿದ್ದು, ಇದ್ರ ಪೂರ್ಣ ಮಾಹಿತಿ ಕೊಡು. ಇಲ್ಲೇನು ಬರೋಕ್ಕೆ ಹೋಗಬೇಡ. ನೀನು ಯಾವಾಗ ಕೊಡ್ತೀಯ, ತುಂಬ ದೂರ ಏನು ಎತ್ಕೊಳ್ಳೋಕೆ ಹೋಗಬೇಡ. ಯಾವಾಗ ಕೊಡ್ತೀಯ ಹೇಳು, ಇದು ಡಾಕ್ಯುಮೆಂಟ್ ಪೂರ್ತಿ. ಬೇಕಂದ್ರೆ ಅಲ್ಲ, ನನ್ನ ಆಸ್ತಿ ಅಲ್ಲ ಇದು. ಸಾರ್ವಜನಿಕರು, ಗ್ರಾಮಸ್ಥರು ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಸಮಾಜ ಕೇಳುತ್ತೆ. ಬೆಳಗ್ಗೆ ನಾವು ಇದಕ್ಕೆ ಎಲ್ಲ ಎಂಕ್ವೈರಿ ಏಜೆನ್ಸ್ಗೆ ಇದು ಕಂಪ್ಲೇಂಟ್ ಮಾಡ್ತೀವಿ. ನೀನು ಅದಕ್ಕೆ ಮುಂಚಿತವಾಗಿ ನೀನು ಏನಿದೆ ದಾಖಲೆ ಕೊಡು. ನಾನು ಮಾತಾಡೋದು ಸೌಜನ್ಯವಾಗಿ, ನಿನ್ನ ಹತ್ರ ನಾನು ರಬ್ಬಾಗಿ ಮಾತಾಡಿಲ್ಲ. ನಾನು ಕೇಳಿದ ದಾಖಲೆ ಅಷ್ಟೇ. ನಿನ್ನ ವೈಯಕ್ತಿಕವಾಗಿ ನೀನು ಮಾತಾಡಿ ನನಗೇನು ಬರಬೇಕಾಗಿದ್ದೇನಿಲ್ಲ. ಯಾರು ಒತ್ತಡಕ್ಕೂ ಮಣಿದಿರ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲ. ಅದನ್ನು ಡಾಕ್ಯುಮೆಂಟ್ ನೀನು ತಂದುಕೊಡು. ಇಲ್ಲಿ ನೋಡೋಣ. ನೀನು ಬಾ, ಗ್ರಾಮಸ್ಥರು ಇರ್ತಾರೆ, ಮಾಧ್ಯಮದವ್ರನ್ನೂ ಕರ್ಕೊಂಬರೋಣ. ಎಲ್ಲರನ್ನೂ ಪರಿಶೀಲನೆ ಮಾಡಿ ಸರಿ ಇದ್ದರೆ ಓಕೆ ಮಾಡು. ಇಲ್ಲ ಅಂತ ಹೇಳಿದ್ರೆ ಅದ್ರ ಪರಿಣಾಮ ನೀನು ಎದುರಿಸು ಅಷ್ಟೇ.